ಗ್ರೀನ್ ಲೈಟ್ ರೆಡಿ. ಡೀಪ್ ಸೌಂಡ್ ಬಂತು. ಡೀಪ್ ಸೌಂಡ್ ಬಂತು. ವಿ ಪ್ಯಾಟ್ನಲ್ಲಿ ಆ ಮಗುವಿನ ಫೋಟೋ ಬಂತು. ವೋಟಿಂಗ್ ಸರಿಗೆ. ಎಸ್ ಸರ್. ಇದು ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೊಂಚಿಗೇರಿಯಲ್ಲಿ ನಮ್ಮ ಸುರೇಶ್ ಸರು ಜಗದೀಶ್ ಸರು ಇಬ್ಬರು ಕೂಡ್ಕೊಂಡು ಈ ಒಂದು ಹೊಸ ಒಂದು ಚುನಾವಣೆ ಮಾದರಿಯಲ್ಲಿ ವಿ ಪ್ಯಾಟ್ EVM ಅಂದರೆ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಬಳಸಿ ಹೇಗೆ ವೋಟಿಂಗ್ ಮಾಡಬೇಕು, ಹಾಗೆ ಈ 2024-25 ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯ ಗುರುಗಳು ಭಾಳ ಉತ್ಸಾಹದಿಂದ ಈ ಒಂದು ಶಾಲಾ ಸಂಸತ್ ರಚನೆಯಲ್ಲಿ ಕೂಡ ಈ ಚುನಾವಣೆಯನ್ನು ಮಾಡಿದ್ದಾರೆ. ಈ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ಹೋಗಿ ನೀಲಿ ಬಟನ್ ಇದೆಯಲ್ಲಮ್ಮ ಅದರೊಳಗಡೆ ಬಂತು. ಇಲ್ಲಿ ನೋಡಿ, ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೊಂಚಿಗೇರಿಯಲ್ಲಿ ಈ ಒಂದು EVM ಮಿಷನ್ ಮೂಲಕ ಶಾಲಾ ಸಂಸತ್ತನ್ನು ನಾವು ರಚನೆ ಮಾಡ್ತಾ ಇದ್ದೀವಿ. ಇವರು APRO, ಇವರು ಮಗುವಿನ ಹೆಸರನ್ನು ಕರಿತಾ ಇದ್ದಾರೆ. ಮಗು ವೀಣಾ ಲಕ್ಷ್ಮೇಶ್ವರನ ಮಗು ತನ್ನ ಹೆಸರಿನ ಮುಂದೆ ಸಹಿ ಮಾಡ್ತಾ ಇದೆ. ಇದು ನಮ್ಮ ಎಲೆಕ್ಷನ್ನಲ್ಲಿ 17A ಇರುತ್ತದೆ. ನೆಕ್ಸ್ಟ್ ಇವರು ಸೆಕೆಂಡ್ ಪೋಲಿಂಗ್ ಆಫೀಸರ್. ಎಡಗೈ ತೋರು ಬೆರಳಿಗೆ ಇನ್ವಿಸಿಬಲ್ಡ್ ಇಂಕನ್ನು ಹಚ್ತಾ ಇದ್ದಾರೆ, ಅಳಿಸಲಾಗದ ಶಾಯಿಯನ್ನು ಹಚ್ತಾ ಇದ್ದಾರೆ ಆ ಮಗು. ನೆಕ್ಸ್ಟು ಇವರು PRO ಸಾಹೇಬರು. ನೆಕ್ಸ್ಟು ಇವರು ಥರ್ಡ್ ಪೋಲಿಂಗ್ ಆಫೀಸರು. ಆ ಮಗು ಇಲ್ಲಿ ಮೊಬೈಲ್ನಲ್ಲೇ ಒಂದು ಮಿಷನನ್ನು ಮಾಡಿದ್ದೀವಿ. ಯಾವ ರೀತಿ ಕಂಟ್ರೋಲ್ ಯೂನಿಟ್ದಲ್ಲಿ ವೋಟ್ ಹಾಕಿದಾಗ ಒಂದು ಮತದ ಸೌಂಡ್ ಬೀಪ್ ಸೌಂಡ್ ಬರ್ತದೋ ಅದೇ ರೀತಿ ಬೀಪ್ ಸೌಂಡ್ ಬರ್ತದೆ. ಇದು ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೊಂಚಿಗೇರಿ ನಡೆಯಿತು. ಇವರು ನಮ್ಮ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಮಂಜುನಾಥ್ ಮಾತೃಗುರುಗಳು, ಸರ್ಕಾರಿ ಪ್ರೌಢಶಾಲೆ ಕೊಂಚಿಗೇರಿ. ಕ್ಯಾಂಡಿಡೇಟ್ 2 39 ಓಟುಗಳು. ಕ್ಯಾಂಡಿಡೇಟ್ 3 1 ಓಟು. ಕ್ಯಾಂಡಿಡೇಟ್ 4 11 ಓಟು. ಕಾಣಿಸ್ತಿದೆಯಲ್ಲ, ಕರೆಕ್ಟ್ ಹೇಳ್ತಿದ್ದೀನಲ್ಲ. ಕ್ಯಾಂಡಿಡೇಟ್ 5 0. ಕ್ಯಾಂಡಿಡೇಟ್ 6 0. ಕ್ಯಾಂಡಿಡೇಟ್ 7 ನೋಟ 11 ಓಟುಗಳು. ನೋಟ 11 ಓಟುಗಳು. ಇಲ್ಲಿಗೆ 7 ಜನದ್ದು ರಿಸಲ್ಟ್ ತೋರಿಸಿ. ಹೌದಾ? ನೋಡ್ರಿ, ಇವತ್ತು ನಡೆದಂಥ ಏನು EVM ಮಿಷನ್ ಮೂಲಕ ಶಾಲಾ ಸಂಸತ್ ಚುನಾವಣೆ ನಡೆಸಿದ್ವಿ. ಒಂದು ಕಂಟ್ರೋಲ್ ಯೂನಿಟ್ ಇತ್ತು, ಬ್ಯಾಲೆಟ್ ಯೂನಿಟ್ ಮತ್ತು VVPAT. ಮೊಬೈಲಲ್ಲೇ ಒಬ್ಬರು PRO ಇದ್ದರು, ಒಬ್ಬರು APRO ಇದ್ದರು. ಸೆಕೆಂಡ್ ಪೋಲಿಂಗ್ ಥರ್ಡ್ ಪೋಲಿಂಗ್ ಆಫೀಸರ್ ಆಗಿ ನಮ್ಮ ಶಿಕ್ಷಕರು ಡ್ಯೂಟಿ ಮಾಡಿದ್ರು. ನಾನು ಚುನಾವಣಾ ಅಧಿಕಾರಿಯಾಗಿ ಡ್ಯೂಟಿ ಮಾಡಿದೆ. ಈಗ ಅದನ್ನು ರಿಸಲ್ಟ್ ಕೊಡಲು ಹತ್ತಿದಾಗ ಮೇಘಾ ಪಾಟೀಲ್ 17 ಓಟು, ಚನ್ನಬಸಪ್ಪ ಕೋಡ್ಮಾಳ್ 39, ಮಹಬೂಬ್ ಬಳ್ಳಾರಿ 1, ಕೀರ್ತಿ ಕಡಪಿ 11, ಆಸಿಫ್ ಪಾಟೀಲ್ ಯಾವುದೇ ಓಟಿಲ್ಲ, ಮಲ್ಲಯ್ಯ ಹಸಿಮಠ ಯಾವುದೇ ಓಟಿಲ್ಲ. ನೋಟ ಅಂದರೆ ಮೇಲಿನ ಯಾರಿಗೂ ಅಲ್ಲ ಅನ್ನೋರು 11 ಜನ ಓಟ್ ಹಾಕ್ಯಾರ. ಒಟ್ಟು 79 ವಿದ್ಯಾರ್ಥಿಗಳು ಈ ಒಂದು ಶಾಲಾ ಸಂಸತ್ ಚುನಾವಣೆಯಲ್ಲಿ EVM ಮಿಷನ್ ಮೂಲಕ ತಮ್ಮ ಮತದಾನವನ್ನು ಹಾಕ್ಯಾರ, ಮತದಾನ ಹಕ್ಕನ್ನು ಪಡೆದುಕೊಂಡು ಮತದಾನವನ್ನು ಹಾಕ್ಯಾರ.
ಹೀಗಾಗಿ ಈ 2024-25 ಶೈಕ್ಷಣಿಕ ವರ್ಷದ ನಮ್ಮ ಶಾಲಾ ಪ್ರಧಾನಿಯಾಗಿ ಚನ್ನಬಸಪ್ಪ ಕೋಡ್ವಾಳ್ ಅವರು ಆಯ್ಕೆಯಾಗಿದ್ದಾರೆ. ಚನ್ನಬಸಪ್ಪ ಕೋಡ್ವಾಳ್ ಕೈ ಮುಗಿ ಹೊಡ್ತು. ಎರಡನೇದು 17 ಓಟು ತಗೊಂತ ಮೇಘಾ ಪಾಟೀಲ್ ನಮ್ಮ ಶಾಲೆಯ ಸಂಸತ್ತಿನ 2024-25 ಶೈಕ್ಷಣಿಕ ವರ್ಷದ ಉಪ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ.